ಈ ಸುದ್ದಿ ನೋಡಿದ್ರೆ ಎಂಥವ್ರಿಗೂ ಕೂಡ ಕರುಳು ಚುರುಕನ್ನತ್ತೆ. ಹೆತ್ತು ಹೊತ್ತು ದೊಡ್ಡವರನ್ನಾಗಿ ಮಾಡಿದ್ದಕ್ಕೆ ಕೊಡುವಂತಹ ಶಿಕ್ಷೆ ಇದೇನಾ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಳುವ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಯ್ಯೋ ಅನ್ಸುತ್ತೆ, ಈ ತಾಯಿಯ ಕಣ್ಣೀರಿನ ಕತೆ ಕೇಳ್ಬಿಟ್ರೆ ಗೋಳಾಡ್ತೀವಿ. ಬಿಟ್ಟು ಹೋದ ಮಕ್ಕಳನ್ನ ನೆನಪಿಸ್ಕೊಂಡು ಆ ಹಿರಿ ಜೀವ ಇವತ್ತಿಗೂ ಕೊರಗ್ತಾ ಇದೆ. ಆಸ್ತಿ ಕಿತ್ಕೊಂಡು ಹೆತ್ತ ತಾಯಿಯನ್ನ ಮನೆಯಿಂದ ಹೊರ ಹಾಕಿದಂತಹ ಪಾಪಿ ಮಕ್ಕಳ ಕಥೆಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ನಾನು. ಆಸ್ತಿ ಪಡೆದು ಲಾಡ್ಜ್ನಲ್ಲೇ ಅಮ್ಮನನ್ನ ಅಥವಾ ತಾಯಿಯನ್ನ ಬಿಟ್ಟು ಹೋಗಿದ್ದಾರೆ. ಬೀದರ್ ನಗರದ ಲಾಡ್ಜ್ನಲ್ಲಿ ತಾಯಿಯನ್ನ ಬಿಟ್ಟು ಹೋಗಿದ್ದಾರೆ ಮಕ್ಕಳು. ಸಿಂಧೋಲ್ ಗ್ರಾಮದ 86 ವರ್ಷದ ಸುಶೀಲಮ್ಮ ಈಕೆಯನ್ನ ಲಾಡ್ಜ್ನಲ್ಲಿ ಬಿಟ್ಟು ಹೋಗಿದ್ದಾರೆ ಮಕ್ಕಳು. 2 ತಿಂಗಳಿಂದ ಲಾಡ್ಜ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ ನತದೃಷ್ಟ ತಾಯಿ ಸುಶೀಲಮ್ಮನಿಗೆ. ವಿಶ್ವನಾಥ, ಕಾಶಿನಾಥ ಅಂತ ಮತ್ತೆ ಬಕ್ಕಪ್ಪ ಅಂತ 3 ಜನ ಮಕ್ಕಳು. 3 ಮಕ್ಕಳು ಕೂಡ ತಲಾ 10 ಎಕರೆ ಜಮೀನನ್ನ ಹಂಚ್ಕೊಂಡಿದ್ದಾರೆ. ಅಂದ್ರೆ 30 ಎಕರೆಲಿ 3 ಜನನು 10 ಎಕರೆ ಈಕ್ವಲ್ ಶೇರ್ ಮಾಡ್ಕೊಂಡಿದ್ದಾರೆ. ಆಸ್ತಿ ಆಯ್ತಾ, ಇನ್ನೇನಿದೆ ತಾಯಿ ಹತ್ರ, ಇನ್ನೇನ್ ಕೆಲಸ ಇದೆ? ಆಸ್ತಿ ಪಡೆದು ತಾಯಿಯನ್ನ ದೂರ ಮಾಡಿದಾರಂತೆ 3 ಮಕ್ಕಳು. ಈ ಕಡೆ ಗಂಡ ಇಲ್ಲ, ಮಕ್ಕಳು ಈ ರೀತಿಯಾಗಿ ಮಾಡಿ ಹೋಗಿದ್ದಾರಲ್ಲ ಗೊಳೋ ಅಂತ ಅಜ್ಜಿ ಅಳ್ತಾ ಇದ್ದಾರೆ. 83 ವರ್ಷ ಲಾಡ್ಜ್ನಲ್ಲಿ ಬಿಟ್ಟು ಹೋಗಿದ್ದಾರೆ. 3 ಮುತ್ನಂತ ಮಕ್ಕಳು, ಹೇಳ್ತಾರಲ್ಲ ಗಂಡು ಮಕ್ಕಳು ಅಂತ, 3 ಜನ ಗಂಡು ಮಕ್ಕಳೇ ಇಲ್ಲಿ. 3 ಜನನು ಆಸ್ತಿ ಕಿತ್ಕೊಂಡು ಹೆತ್ತವಳನ್ನ ಹೊರಗೋಡಿಸಿದ್ದಾರೆ. ಮಗ ಅವ್ರ ದಿಕ್ಕು ಮಕ್ಕಳೇ ಒಬ್ಬರೇ ಇರ್ತೀರಿ ನೀವು ಇಲ್ಲಿ? ಹೆಂಗ ತಕ್ಲೀಫ್ ಆಗ್ಲತ್ತದಲ್ಲ, ಬಕ್ಕಳು ತಕ್ಲೀಫ್ ಆಗ್ಲತ್ತದಲ್ಲ, ಹೆಂಗ್ ಇರ್ತೀರಿ ಒಬ್ಬರೇ? ಇರ್ಬೇಕು, ಯಾವ ಮಾಡ್ಬೇಕು? ನಾನು ಥೋಡೆ ದಿನ ಇಟ್ಕೊರಿ ಮ್ಯಾಲೆ ಏನಾರ ಮಾಡ್ತಾನಂತ ಒಂದು ನನ್ನ ಮಗ ಬಂದಕ್ಕೆ ಹೋಗ್ಕೊಂಡು ಕೊಲ್ವಿ. ಇನ್ನೊಂದು ತಿಂಗಳು ಇಟ್ಕೊರಿ. ನಮ್ಮ ಚಲೋನೇಗ ನನಗೆ ಬಂದಿದೆ. ಏನಿ ಬಂದು ನನಗೆ ಏನ್ ಬೆನ್ನಿ ಈಗ ಏನಾಗ ಒಬ್ಬ ಬರ್ತದಪ್ಪ. ಒಬ್ಬ ಮತ್ತೇನಿಲ್ಲ. ದವಾಖಾನಿಗೆ ಡಾಕ್ಟ್ರೆ ಕಾಸೇನಿಗೆ ಯಾವಾಗ ಅವ ನೌಕರಿ ಮೇಲೆ ಇರ್ತಾನ, ಹೋಗು ಬಾ ತಡ ಡಾಕ್ಟರ್ಗೆ ಕಳ್ಸೋಣ. ಮನೆಗೆ ಯಾವ್ದಾರ ಕಿಟಿಕಿಲ್ಲ, ನಮ್ಮ ಇಲ್ಲೇ ಇರ್ಲಿ ಅಂತಂದು ಇಟ್ಟನಪ್ಪ ಇವ್ರು. ಇನ್ನ ಇಬ್ಬರು ಮಕ್ಕಳು ಅರಲ್ಲ, ಅವ್ರೇನು ನಿಮ್ಗೆ ಬರ್ಲ ನೋಡಲ್ಲ? ಊಟ ಗೀಟ ಏನು ತರಲ್ಲ? ಇಲ್ಲ, ದೊಡ್ಡ ಹಬ್ಬ ನೋಡ. ಇನ್ನ ಅವ್ರು ಉಳ್ಕಿದವ್ರು ಏನು ಮಾಡಲ್ಲ? ಏನು ಮಾಡಲ್ಲ. ಅವ್ ಅಡ್ರೆಸ್ ಬಂದೇ ಇಲ್ಲ. ಒಟ್ಟ ನಿಮ್ ಕಡೆ ನೋಡೇ ಇಲ್ಲ? ಏನು ಮಾಡಲ್ಲ, ಏನೇನು ಮಾಡಿಲ್ಲ. ಒಟ್ಟ ನೋಡಲ್ಲ ಹೋಗ್ಯಾರ? ಏನು ಮಾಡಿಲ್ಲ. ಆ ದೊಡ್ಡ ಟಿಫನ್ ತರ್ತಾನ, ಏಮನ್ನೇ ಮಾಡ್ತಾನ. ಇಲ್ಲಿ ತನ ಆಯ್ತು. ನಮ್ಮ ಅವ್ರಿಗೆ ನಮ್ಮ ತಂದೆ ಸತ್ಮೇಲೆ ನಮ್ಮ ಅವ್ರ ಮೈ ಮೇಲೆ ಒಂದು ಮಾಸಿಗೆ ಬಂಗಾರ ಇದ್ದಿದ್ದಿಲ್ಲ. ನಮ್ಮ ತಾಯರಿಗೆ ನಾನು ಮಾಡಿಸಿದ್ದೀನಿ, ಸರ್ಗುಂಡ ಮಾಡಿಸಿದ್ದೀನಿ, ಕೈದಾಗ ಪಾಟ್ಲಿ ಮಾಡಿಸಿದ್ದೀನಿ, ಏನೇನೆಲ್ಲ ಎಲ್ಲ ಮಾಡಿಸಿದ್ದೀನಿ. ಮಾಡಿಸಿ ನನ್ನ ಕೈಲಿಂದ ರೊಕ್ಕ ಹಾಕಿ ಮಾಡಿಸಿದ್ದೀನಿ. ಮತ್ತು ಈಗ ಅವೆಲ್ಲ ಕೊಡು ನಾ ಮಾಡ್ತೀನಿ ಅಂತಂದ್ರು. ಆಯ್ತು ತಗೋ ಅಂತಂದ್ರೆ ಭೀ ತೊಗೊಳಕ್ಕೆ ತಯಾರಿಲ್ಲ, ಮಾಡ್ಲಿಕ್ಕೆ ತಯಾರಿಲ್ಲ. ಈಗ 20 ವರ್ಷದಿಂದ ಹಾಸ್ಪಿಟಲ್ಗೆ ಇದ್ದಾರೆ. ಆ ಹಾಸ್ಪಿಟಲ್ ಇಲ್ಲಿ ತನ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದೇ ಗೊತ್ತಿಗೆ ಏನಂತಂದ್ರೆ ನೀನೇ ತಿಂದಿದ್ದಿ, ನೀನೇ ಮನ ಅಂತೀನಿ. ಇಲ್ಲ, ಇವತ್ತಿನ ರೇಟ್ನಾಗ ಹಿಂಗ್ ಲಾಡ್ಜ್ನಾಗ ಇರೋ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ನಾ 5 ವರ್ಷ ಬೇರೆ ಮನೆಗೆ ಇದ್ದಾಗ ಬೇರೆತಲ್ಲಿ ಇಟ್ಟಿದ್ರೆ ಅವ್ರು ಖಾಲಿ ಮಾಡಂತ ಎಲ್ಲಿ ಸಿಗ್ಲಿಲ್ಲ, ಮನೆಗೆ ಹೋಗಪ್ಲೇ ಇಲ್ಲ. ಈಗ ಭೀ ನೋಡ್ರಿ ನೀವು ಕಳ್ಸ್ಕೊಡ್ತಾನೆ ಹಾಸ್ಪಿಟಲ್ಗೆ ನಡೆದು ಮನೆಗೆ ಹೋಗ್ತಾ ಇಲ್ಲ. ಅದರಿಂದ ಲಾಡ್ಜ್ನಾಗ ಇಟ್ಟಿದ್ದು ಒಂದೇ ಮತ್ತೊಂದು ಹೆತ್ತ ತಾಯಿಗೆ ಹೆಂಗ್ ಇಟ್ಕೊಂಬಲ್ಲ ಅಂತ ಹಂಗೆ ಅವ್ರು ಇಟ್ಕೊಂಬಲ್ ಕಡೆ ಅವ್ರು 1 ತಿಂಗಳು ಇಟ್ಕೊಂಡು 2 ತಿಂಗಳು ಇಟ್ಕೋತೆ ಅಂತ ಇವಳು ಹೋಯ್ತು. ಜಬರ್ದಸ್ತಿ ಬಿಟ್ಟಂದ್ರೆ ಕಿರಿಕಿರಿ ಜಗಳ, ಮತ್ತೆ ಈಗ ಬ್ಯಾನಿ ಶುರು ಆಯ್ತದ. ಮತ್ತೆ ನಾ ಹಾಸ್ಪಿಟಲ್ಗೆ ಹಾಕ್ಬೇಕು, ಮತ್ತೆ 50 ಖರ್ಚು ಮಾಡಬೇಕು. ಎಲ್ಲಿ ಕಿರಿಕಿರಿ ಸುಮ್ಮನೆ 5 ಸಾವಿರ ಹಿಂಗೆ ಹೋಗಲ್ಲ ಅಂತ. ಬಟ್ ಅವ್ರಿಗೆ ಭಾಳ ತಕ್ಲೀಫ್ ಆಗ್ಲತ್ತದ ಅಂತ ತಿಳ್ಕೊಂಡು ಹೊರಗಿನವ್ರೆಲ್ಲ ನೋಡ್ಯಾರಂತ, ಭಾಳ ತಕ್ಲೀಫ್ ಮಾಡ್ಕೊಳತ್ತಾರಂತ. ಬಂದ ನಾನು ನೋಡ್ಕೊತಾನೆ ಇದ್ದೀನಿ. ಜರ ಡ್ಯೂಟಿಲಿಂದ ಬರ್ಲಕ್ಕೆ ತಡ ಆಯ್ತು, ಡೆಲಿವರ್ ಬರ್ಲಕ್ಕೆ ತಡ ಆಯ್ತು. ಬಂದಿಕ್ಕೆ ಒಂದು ಗೋಲಿ ಹಾಕಿದ್ರೆ ಕಮ್ಮಿ, ಅದೇ ಒಂದು ಗೋಲಿ ಅವ್ರು ಹಾಕೊಂಡು ಕಮ್ಮಿ ಆಗ್ತಿತ್ತು. ಎಲ್ಲ ಮತ್ತೆ ಲೇಟ್ ಇದೆ. ಈಗ ಇವರೇ ನನ್ನ ಮಕ್ಕಳು ಆಗಿದ್ರು
ಏನು ಕೇಕ್ ತಂದ್ಕೊಟ್ರಂತ ತಿಂದ ಗೊತ್ತಿಲ್ಲ, ಧಾಪ್ ಬಿದ್ದಿದ್ದೆ, ಆರಾಮೇ ಇದ್ದೆ. ನೀವು ಡೈಲಿ ಬರ್ತೀರಾ ಹೆಂಗ ನೀವು? ಇಲ್ಲೇ ಇರ್ತೀವಿ ಸರ್, ಮುಂಜಾನೆ ಟಿಫಿನ್ ತಂದು ಕೊಡ್ತೇವೆ, ಮಧ್ಯಾಹ್ನ ಬರ್ತೀನಿ, ರಾತ್ರಿ ಬರ್ತೀನಿ, ಮತ್ತೆ ಹೋಗೋದು. ಅಚಾನಕ್ ಯಾವಾಗಾರ ಫೋನ್ ಮಾಡಿದ್ರು ಯಾವಾಗಿದ್ದಾಗ ಬರ್ತೀನಿ. ಈಗ ಫೋನ್ ಮಾಡೋಣ ಉಳಿ ಬಂದಿದೆ. ನಿಮ್ಮ ತಮ್ಮದೇವ್ರು ಇಬ್ಬರು, ನೀವು ನಾನೇ ಸಣ್ಣ, ನಿಮ್ಮ ಅಣ್ಣದೇವ್ರು ಇಬ್ಬರು, ಬರೋಣ ಅವ್ರು ಒಟ್ಟ ಬರಲ್ಲ. ವಿಶ್ವನಾಥ ಬರೋಬ್ಬರು ಬರ್ತಾರೆ, ಡೈಲಿ ಬಂದು ಟಿಫಿನ್ ಕೊಟ್ಟಿರ್ತಾರೆ. ಅದ್ರ ಬಂದು ರೊಕ್ಕ ಈಗ ಲಾಡ್ಜಿಂದು ರೊಕ್ಕದೇನು ಖರ್ಚು ನೋಡಲ್ಲ. ಕಾಶಿನಾಥ ಬರೋರು ಒಟ್ಟೆ ಬರಲ್ಲ. ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ನ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಸುಭಾಷ್ ರತ್ನ ಅಂತ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹಾ ಮೇಡಮ್ ಕೇಳಿಸ್ತಾ ಇದೆ. ಈ ಘಟನೆ ಅಂದ್ರೆ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? 3 ಜನ ಮುತ್ನಂತ ಗಂಡು ಮಕ್ಕಳು 30 ಎಕರೆ ಆಸ್ತಿನ ಹಂಚ್ಕೊಂಡು ತಾಯಿಯನ್ನ ಎಲ್ಲೋ ಬಿಟ್ಟು ಹೋಗಿರೋದು ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಇಲ್ಲ ಮೇಡಮ್, ನಾವು ಫೋನ್ ಬಂದಿತ್ತು, ಶಿವ ಅನ್ನೋರು ಫೋನ್ ಹಚ್ಚಿರ್ತಾರೆ, ಈ ತರ ಆಗಿದೆ, ಈ ಲಾಡ್ಜಿನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ನಾವು ಹೋಗಿದ್ವಿ ಮೇಡಮ್. ಹೋದ್ ಕೂಡಲೇ ಅವ್ರಿಗೆ ನಾವು ಕೇಳಿದ್ವಿ, ಲಾಡ್ಜಿನಲ್ಲಿ ಈ ತರ ಇದ್ದಾರೆ ಅಂತಲ್ಲ, ಯಾರು ಅಂತ ನಾವು ನೋಡಿದ್ವಿ. ಅವ್ರು ಇಲ್ಲ ಸರ್, ರಾತ್ರಿನೇ ತಗೊಂಡು ಅವ್ರ ಮಗ ಬಂದ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಸರ್ ಮೇಡಮ್. ಸರ್ ಇದು ಹೆಂಗೆ ಇದು? ತಂದೆ ತಾಯಿ ಹತ್ರ ಇರೋ ಆಸ್ತಿನೆಲ್ಲ ಬರೆಸ್ಕೊಳ್ಳೋ ತನಕ ಚೆನ್ನಾಗಿರ್ತಾರೆ, ಬರೆಸ್ಕೊಳ್ತಾ ಇದ್ದಂಗೆ ತಮ್ಮ ವರ್ತನೆ ಬದಲಾಯಿಸ್ಕೊಳ್ತಾರಲ್ಲ, ಹೆಂಗೆ ಇದನ್ನ ನೋಡೋದು? ಹೆಂಗ್ ಸಮಾಜ ಸರಿ ಮಾಡೋದು ಹೆಂಗೆ ಹಿಂಗಾಗ್ಬಿಟ್ರೆ ಅಂತ? ಮೇಡಮ್, ಎಲ್ಲರೂ ಹಿರಿಯರಿಗೆ ತಂದೆ ತಾಯಿ ಗೌರವ ಕೊಡೋದು ಎಲ್ಲ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಇದೆ. ತಾಯಿ ತಂದೆನೇ ನಮ್ ದೇವರಾಗಿರ್ತಾರೋ, ಸರಿ ನೋಡ್ಕೊಳ್ಳೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಇದೆ ಮೇಡಮ್. ನೀವು ಸಂಪರ್ಕ ಮಾಡಿದ್ರ ಅವ್ರ ಮಕ್ಕಳನ್ನ? ಇಲ್ಲ, ಅವ್ರದ್ದು ಯಾವ್ದು ನಂಬರ್ ಸಿಗ್ಲಿಲ್ಲ. ಅವ್ರಿಗೆ ಕೇಳಿದೇವ್ ನಾವು ಲಾಡ್ಜಿನಲ್ಲಿ ಹೋಗಿ, ಅವ್ರದ್ದು ಯಾವ್ದನ್ನ ನಂಬರ್ ಇದ್ರು ಕೊಡಿ ಅಂತ. ಇಲ್ಲ, ನಂಬರ್ ಇಲ್ಲ ಸರ್, ಅವ್ರು ತಗೊಂಡ್ ಹೋಗಿದ್ರೆ ನಂಬರ್ ಇಲ್ಲ ಅಂತ ಹೇಳಿದ್ರು ಮೇಡಮ್. ಈಗ ಅವ್ರು ಇಲ್ವಾ? ಕರ್ಕೊಂಡು ಹೋದ್ರ ಅವ್ರ ತಾಯಿಯನ್ನ? ಹಾ, ರಾತ್ರಿನೇ ಕರ್ಕೊಂಡು ಹೋಗಿದಾರೆ ಅಂತ ಹೇಳಿದ್ರು ಅವ್ರ ಲಾಡ್ಜಿನಲ್ಲಿ. ಎಷ್ಟು ತಿಂಗಳು ಬಿಟ್ಟಿದ್ರಂತೆ? ಇಲ್ಲ, ಅವ್ರು ಬಂದಿದ್ದು ನಮಗೆ ಹೇಳಿದ್ದು 1 ವಾರ ಇದ್ದಿರ್ತಾರ ಇಲ್ಲ ಅಂತ ಹೇಳಿದ್ರು ಅವ್ರು. ಓಕೆ ಓಕೆ, ಏನ್ ಗೋಳಾಡ್ತಾ ಇದ್ರಂತ ಅಥವಾ ಆರಾಮಾಗಿದ್ರಂತ? ಆ ತರ ಏನ್ ಹೇಳಿಲ್ಲ ಸರ್, ಅದ ರಾತ್ರಿ ಕರ್ಕೊಂಡು ಹೋಗಿದ್ರು ಸರ್, ಬಂದು ಕರ್ಕೊಂಡು ಹೋಗಿದಾರೆ. ರಾತ್ರಿ 9:00 ಕರ್ಕೊಂಡು ಹೋಗಿದಾರೆ ಅಂತ ಹೇಳಿದಾರೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ ಸುಭಾಷ್ ರತ್ನ ಅವರೇ. ಅಲ್ಲಿನ ಸ್ಥಳೀಯರೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತಾಡಿಸ್ತೀನಿ. ಅಜಯ್ ಅಂತ. ನಮಸ್ತೆ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್, ನಾನು ಅಜಯ್ ಅಂತ. ಈ ಅಜ್ಜಿ ಗೋಳಾಟ ನಮ್ಮ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ, ಏನಾಯ್ತು ಸರ್? ಎಷ್ಟು ಜನ ಮಕ್ಕಳು? ಗಂಡ ಇಲ್ವಾ ಅಜ್ಜಿಗೆ? ಏನೋ ಮೇಡಮ್, ಅವ್ರದ್ದೇನು ಗೊತ್ತಿಲ್ಲ. ನಾವು ಬಂದಿದ್ವಿ ಅಲ್ಲಿ, ಹಾ, ಅಲ್ಲಿ ಲಾಡ್ಜ್, ಇಲ್ಲಿ ಹಾಸ್ಪಿಟಲ್ ಬಂದಿದ್ದೀವಿ. ಅಲ್ಲಿ ಇರಕ್ಕಂತ ಹೋಗಿದ್ವಿ ನೈಟು 3:30. ಹಾ, ಅಲ್ಲಿ ಅವಾಗ ಅಜ್ಜಿ ಅಳ್ತಾ ಇದ್ರು. ಅಲ್ಲಿ ಹೊರಗಡೆ ಬಂದು ನಾನು ನೋಡ್ತೀನಿ, ಶಾಕ್ ಆಗ್ತಿದ್ವಿ. ಈ ತರ ಯಾರಪ್ಪ ಇವರು ಅಂತ ನೋಡಿದೆ. ಅವ್ರಿಗೆ ಕೇಳಿದ್ವಿ, ಅಜ್ಜಿ ಏನಾಗಿದೆ ಅಂದ್ರೆ, ನಮ್ಮ ಮಕ್ಕಳು ಹಿಂಗ್ ಬಿಟ್ಟೋಗಿದ್ರೆ ಮಗನಿಗೆ ಕರೆಸ್ರಿ ಅಂತಂತವ್ರು ಅಳ್ತಾ ಇದ್ದಾಗ ನಾನು ಇನ್ಫಾರ್ಮ್ ಮಾಡ್ರಪ್ಪ, ಲಾಡ್ಜ್ನವ್ರಿಗೆ ಕರೆಸ್ರಿ. ಅವ್ರಂದ್ರು ಅವ್ರು ಬರಕ್ಕಿಲ್ಲ, ಅವ್ರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಏನೂ ಇಲ್ಲ. ಅವ್ರು ಬಂದ್ರು ಮತ್ತೆ ದುಡ್ಡು ಅಂತ ಧಮಕಿ ಕೊಡ್ತಾ ಇದಾರೆ. ನಾವು ದುಡ್ಡು ಕೊಡ್ತಾ ಇದೀವಲ್ಲ ನೋಡ್ರಿ ಅಂತ ಅವ್ರು ಏನೋ ಹೇಳ್ತಾ ಇದಾರೆ ಅಂತ. ಮತ್ತೆ ಅವ್ರಿಗೆ ಕರ್ಸ್ತೀವಿ ನಾವು. ಕರ್ದ ತಕ್ಷಣ ಅವ್ರು ನಮ್ಗೆ ರಿವರ್ಸ್ ಆಗಿ ಮಾತಾಡ್ತಾ ಇದ್ರು. ನಾನು ಅಂದೆ, ನಿಮ್ ತಾಯಿಯವ್ರು ಇವ್ರಿಗೆ ಈ ತರ ಬಿಟ್ರೆ ಏನ್ ಚೆನ್ನಾಗಿದೆ, ನ್ಯಾಯ ಒಂದ್ ದುಡ್ಲಿಂದ ನೋಡಿದ್ರು ಇದು ತಪ್ಪಲ್ಲ ಅಂತೇಳಿ ನಾವು ಅವ್ರಿಗೆ ತುಂಬಾ ಮಾತಾಡಿದ್ವಿ. ಅವ್ರು ನಮಗೂ ಕೂಡ ಆಡಕ್ಕೂ ಬಿಡ್ತಾ ಇಲ್ಲ, ಆ ತರ ಮಾಡಿದ್ರು. ಓಕೆ, ಹಂಗಾಗಿ ಮತ್ತ ನಾವು ಕರೆದ್ವಿ ಸರ್ರಿಗೆ, ಎಲ್ರೂ ಕೂಡಿ ನ್ಯಾಯ ಮಾಡ್ಬೇಕಂತೂ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ. ನಮ್ದೊಂದು ನಿರ್ಧಾರ ಇತ್ತು. ಏನಾಯ್ತು ಅದು ಏನೋ ಗೊತ್ತಾಗಿಲ್ಲ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಇಷ್ಟೊಂದು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಯಾವ ಪುರುಷಾರ್ಥಕ್ಕೆ ಓದ್ತೀವಿ ನಾವು, ಎಜುಕೇಟೆಡ್ಸ್ ಅಂತೆ. ಶೇಮ್ ಆಗಬೇಕು. ರಕ್ತ ಬಸ್ತು ಹಗಲು ರಾತ್ರಿ ಎದ್ದು ಮಕ್ಕಳನ್ನ ಸಾಕಿ ಇಲ್ಲಿ ತನಕ ಸಲಹೆ, ಅವ್ರ ಕೈಕಾಲ ಮೇಲೆ ನಿಲ್ಲಿಸಿ, ಮಗ್ಲಿಗೆ ಹೆಂಡತಿ ಬರ್ತಾ ಇದ್ದಂಗೆ ನನ್ನ ತಾಯಿಯನ್ನ ಹೆತ್ತಂತಹ ತಾಯಿನ ಒದ್ದೋಡಿಸ್ತೀನಿ ಅಂದರೆ ಪ್ರಾಣಿಗಳೇ ಎಷ್ಟೋ ವಾಸಿ ನಮ್ಗಳಿಗೆ.